ಸರ್ ಅದು ಹಾಸ್ಪಿಟ್ಲ್ ಎಂಟ್ರಿ ಬರ್ತೀನಿ ಮಕ್ಕಳ ಹಾಸ್ಪಿಟ್ಲು ತಾಯಿ ಮಕ್ಕಳ ಹಾಸ್ಪಿಟ್ಲ್ MCH ಹಾಸ್ಪಿಟ್ಲು ತಾಯಿ ಮಕ್ಕಳ ಹಾಸ್ಪಿಟ್ಲು ಗೇಟ್ ಎಂಟ್ರಿ ಆಯ್ತಿದಂಗೆ ಫುಲ್ಲು ವೆಹಿಕಲ್ಲು ಸ್ಕೂಟ್ರುಗಳು ನಿಂತಿರ್ತವೆ ಬೆಳಗ್ಗೆ ಸತ್ಯನೇ. ಬಟ್ ಫ್ಯಾಕ್ಟ್ರಿ ಹೊಡೆದು ಇರುತ್ತೆ, ಪೇಷೆಂಟ್ಗಳು ಅರ್ಧ ಇರ್ತಾರೆ ಅರ್ಧ ಇರೋಲ್ಲ. ಈ ಲೆಫ್ಟ್ ಸೈಡ್ ಅಂತೂ ಫುಲ್ಲು ಗಾಡಿಗಳು ಕೆಳಗಡೆ ಗಂಟೆನೂ ಫ್ಯಾಕ್ಟ್ರಿ ಹೊಡೆದೆ. ಬಟ್ ನಾವು ಆಟೋದವರು ಒಂದು 4 ಆಟೋ 5 ಆಟೋ ನಿಲ್ಸ್ಕೊತೀವಿ. ಏನಕ್ಕೆ ಅಂತಂದರೆ ಎಮರ್ಜೆನ್ಸಿ ಮಕ್ಕಳು ಕರ್ಕೋಬೇಕಾಗ್ತದೆ, ಬ್ಲಡ್ ಕರ್ಕೋಬೇಕಾಗ್ತದೆ, ಇಲ್ಲ ಡಿಲಿವರಿ ಇರ್ತದೆ, ಅದಕ್ಕೋಸ್ಕರ ನಾವು ನಿಲ್ಸ್ಕೊತೀವಿ ಸರ್ ಗಾಡಿಯಲ್ಲಿ. ಗೇಟ್ ಹತ್ರ ಹೊರಗಡೆ ಅದನ್ನು ಮೊದಲು ಹಾಕಿದ್ರೆ ನಮಗೂ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಗಾಡಿ ತೆಗೀರಿ ಕಂಪ್ಲೇಂಟ್ ಆಗೈತೆ, ಗಾಡಿ ತೆಗೀರಿ ಕಂಪ್ಲೇಂಟ್ ಆಗೈತೆ ಅಂತ ಹೇಳ್ತಾರೆ ಇರ್ತಾರೆ ಸರ್. ಆದಷ್ಟು ಸ್ವಲ್ಪ ಇದು ಜಾಗೃತೆಯಾಗಿ ಜಾಗ ಇಲ್ಲ ಆಂಬ್ಲೆನ್ಸ್ ಜಾಗ ಬಂತಂದರೆ ಗಲಾಟೆ ಮಾಡ್ತಾರೆ. ನೀವು ಆಟೋದವರು ಸರಿ ಹೇಳಬೇಕು, ಸ್ಕೂಟ್ರುಗಳು ನಿಲ್ಸ್ಕೊತಾರೆ, ನಾವೇ ಮುಂದಕ್ಕೆ ತಳ್ಳಿ ಗಾಡಿ ಕೊಟ್ಟಿದ್ದು. ನಿನ್ನೆ ಬೇರೆ ಒಂದು ಗಲಾಟೆ ಬೇರೆ ಆಗೈತೆ, ಆಂಬ್ಲೆನ್ಸ್ ಅವ್ರದ್ದು ಪೇಷೆಂಟ್ ಯಾರೋ ಎಮರ್ಜೆನ್ಸಿ ಕೇಸ್ ಕರ್ಕೊಂಡ್ಬಂದವ್ರೆ, ಅದಕ್ಕೂ ಜಾಗ ಇಲ್ಲ. ನಾವೆಲ್ಲ ಈಗ ಎಲ್ಲ ಗಾಡಿಗಳನ್ನ ತಳ್ಕೊಂಡು ಮುಂದಕ್ಕೆಲ್ಲ ತಳ್ಳಿಬಿಟ್ಟು ಆಮೇಲೆ ಜಾಗ ಕೊಟ್ಬಿಟ್ಟು ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಅಂತೂ ಫುಲ್ ಗಾಡಿಗಳಿದೆ ಸರ್. ಇಲ್ಲಿ ಪಾರ್ಕಿಂಗ್ ಎಲ್ಲ ಫ್ಯಾಕ್ಟ್ರಿ ಸರ್ ಗಾಡಿಗಳಲ್ಲಿ, ಪಾರ್ಕಿಂಗ್ ಎಲ್ಲ ಹೊರಗಡೆ ಕೆಲಸ ಎಲ್ಲ ಬೆಳಗ್ಗೆ ಪಶ್ಚಿಮ ಬೈತಾರೆ ಬಂದರೆ ಸೈಡ್ ಬಂದರೆ ಲೈಟ್ ಇಟ್ಬಿಟ್ಟು ಬೆಳಗ್ಗೆ ಸಂಧ್ಯಾಗಡೆ ಗಾಡಿಗಳು ಫುಲ್ ನಿಂತಿರ್ತವೆ ಸರ್, ಜಾಮ್ ಆಗಿರ್ತವೆ. ಆಂಬ್ಲೆನ್ಸ್ಗೆ ಜಾಗ ಇಲ್ಲ. ಆಮೇಲೆ ಯಾವುದೇ ಎಮರ್ಜೆನ್ಸಿ ಪೇಷೆಂಟ್ ಬಂದರೂ ಜಾಗ ಇರೋಲ್ಲ. 80% ಜಾಗ ಇರೋಲ್ಲ. ಯಾರು ಎಲ್ಲೆಲ್ಲ ಬಂದು ಇಸ್ಬಿಡುತ್ತಾರೆ, ಪಾರ್ಕಿಂಗ್ ಇಲ್ಲ, ಹಾಸ್ಪಿಟಲ್ ಸೇಫ್ಟಿ ಕ್ಯಾಮ್ರಾ ಇದೆ ಅಂತಾರೆ, ಸೇಫ್ಟಿ ಇರ್ತದೆ ಅಂದ್ಬಿಟ್ಟು ಇಸ್ಬಿಟ್ಟು ಲಾಕ್ ಮಾಡ್ತಾ ಹೋಗಿರ್ತಾರೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಹೇಳಲ್ಲ. ಏನಪ್ಪ ಅಂತಂದರೆ ಇದು ಸ್ವಲ್ಪ ಮುತುವರ್ಜಿಯಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದು ಒಂದು ಸ್ವಲ್ಪ ಆದಷ್ಟು ಇದು ಸ್ವಲ್ಪ ಜವಾಬ್ದಾರಿ ಮಾಡ್ಕೊಂಡು ಎಲ್ಲ ತೆರವು ಮಾಡ್ಕೊಂಡು ಯಾವ್ಯಾವ ಫ್ಯಾಕ್ಟ್ರಿ ಗಾಡಿ ಒಳಗೆ ಸರ್ ಎಲ್ಲನೂ ಹೋಗಿ ಪಾರ್ಕಿಂಗಲ್ಲಿ ಹಾಕೊಳ್ಳಿ, ಇಲ್ಲ ಎಲ್ಲರಿಗೂ ಸೀಜ್ ಮಾಡ್ತೀವಿ ಗಾಡಿ ಅಂತ ಹೇಳ್ಕೊಳ್ಳಿ ಸರ್.